ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯ ದಿಕ್ಕು ತಪ್ತಾ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಒಂದೇ ರೀತಿಯ ಎರಡು ಕೇಸ್ ತನಿಖೆಯಲ್ಲಿ ಭೇದ ಭಾವ ಯಾಕೆ ಅನ್ನೋದು ಪ್ರಶ್ನೆ. ರಾಜಕಾರಣಿಗಳ ಹೆಸರು ಬಳಸಿ ವಂಚನೆ ಮಾಡಿರುವ ಕೇಸ್ಗಳು ಕಮರ್ಷಿಯಲ್ ಸ್ಟ್ರೀಟ್ ಕೇಸ್, ಚಂದ್ರ ಲೇಔಟ್ ಕೇಸ್. ಕಮರ್ಷಿಯಲ್ ಸ್ಟ್ರೀಟ್ ಕೇಸ್ನಲ್ಲಿ ಶ್ವೇತಾ ಬಂಧನವಾಗಿದೆ. ಪೊಲೀಸರಿಂದ ಮಾಜಿ ಸಚಿವ ವರ್ತೂರು ಪ್ರಕಾಶ್ ವಿಚಾರಣೆ ಕೂಡ ಆಗಿದೆ. ಆದರೆ ಚಂದ್ರ ಲೇಔಟ್ ಕೇಸ್ನಲ್ಲಿ ಐಶ್ವರ್ಯ ಮೇಲೆ ಇಲ್ಲಿ ತನಕ ಕ್ರಮ ಯಾಕಾಗಿಲ್ಲ ಅನ್ನೋದೇ ಪ್ರಶ್ನೆ. ಐಶ್ವರ್ಯ ಮೇಲೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ಕೋಟಿ ಮೌಲ್ಯದ ಚಿನ್ನ ವಂಚನೆಯ ಆರೋಪ ಇದೆ. ಸಹಜವಾಗಿ ಪ್ರಭಾವಿಗಳ ಜೊತೆ ನಂಟಲ್ಲಿದ್ದಾಗ ಅವ್ರ ಒತ್ತಡ ಬಂದ್ಬಿಡುತ್ತಾ ಪೊಲೀಸರಿಗೆ ಅನ್ನೋ ಪ್ರಶ್ನೆ ಬಂದ್ಬಿಡ್ತೀವಿ. ಡೆಫಿನೆಟ್ಲಿ ಇದನ್ನು ನೀವು ಕರೆಕ್ಟ್, ನಾನು ಇದನ್ನು ಕರೆಕ್ಟ್ ಫಾಲೋ ಅಪ್ ಮಾಡಿಲ್ಲ ಇಲ್ಲಿ ತನಕ, ಅಂದರೆ ಸ್ಟೋರಿಯನ್ನು, ಯಾಕಂದ್ರೆ ನಾನು ಇರಲಿಲ್ಲಲ್ವಾ. ಬಟ್ ವರ್ತೂರು ಪ್ರಕಾಶ್ ಒಂದು ಕಾಲದಲ್ಲಿ ವರ್ತೂರು ಪ್ರಕಾಶ್ ವರ್ತೂರು ಪ್ರಕಾಶ್ ಒಂದು ಸ್ಟೋರಿ ಇದೆ, ಭಾಳ ಚೆನ್ನಾಗಿದೆ. 2008ರಲ್ಲಿ ವರ್ತೂರು ಪ್ರಕಾಶ್ ಏನಾಗುತ್ತೆ, 110 ಬಂದಿರ್ತಾರಲ್ಲ ಯಾರು, ಯಡಿಯೂರಪ್ಪನವರು, ಅವರಿಗೆ 5 ಜನ ಪಕ್ಷೇತರರಿರ್ತಾರೆ. ಯಾರೆಲ್ಲ? ಒಂದು ನರೇಂದ್ರ ಸ್ವಾಮಿ ಮಳವಳ್ಳಿ, ಆಮೇಲೆ ತಂಗಡಗಿ, ಆಮೇಲೆ ವೆಂಕಟರಮಣಪ್ಪ, ಆಮೇಲೆ ಗುಳಿಯಟ್ಟಿ ಶೇಖರು, ಆಮೇಲೆ ಸುಧಾಕರು, ಇವರು 5 ಜನ. ಮತ್ತು ಇವರು ಯಾರು, ವರ್ತೂರು ಪ್ರಕಾಶ್, ವರ್ತೂರಿನ ಹುಲಿ ಅಂತೇಳಿ ಎಲ್ಲ. ಇದು ಒಂದು ಕಡೆ ಅನಂತಕುಮಾರ್ ಅವರು, ಒಂದು ಕಡೆ ಯಡಿಯೂರಪ್ಪನವರು, ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಆಗ ಸರ್ಕಾರ ಬರೋದಕ್ಕೆ ಪ್ರಮುಖ ಪಾತ್ರ ಜನಾರ್ದನ್ ರೆಡ್ಡಿ. ಇನ್ನೊಬ್ಬರು ಕೇಂದ್ರದಿಂದ ಇವರು ಬಂದಿದ್ದರು, ಯಾರು, ವೀಕ್ಷಕರು ಬಂದಿದ್ದರು. ಸೊ ಇವರನ್ನೆಲ್ಲ ಕೇಳಿದ್ರಂತೆ. ಇದು ತಂಗಡಗಿ ಅವರು ಹೇಳಿದ ಕತೆ. ತಂಗಡಗಿಯವರನ್ನು ಕೇಳಿದ್ರಂತೆ, ನಿನಗೇನು ಬೇಕು ಅಂತ ಕೇಳಿದ್ರೆ, ತಂಗಡಗಿ ಅವರು ಹೇಳಿದ್ರು, ನನಗೆ ಟ್ರಾನ್ಸ್ಪೋರ್ಟ್ ಕೊಡಿ ಮತ್ತು ನನ್ನ ಇಲಾಖೆಗೆ, ನನ್ನ ಊರಿಗೆ ಇಷ್ಟು ಕೋಟಿ ಕೊಡಿ. ಓಕೆ ಪಾಸ್. ಇವರು ಮತ್ತು ಇನ್ನೊಬ್ಬರು ಬಂದ್ರಂತೆ, ಯಾರು, ನಮ್ಮ ನರೇಂದ್ರ ಸ್ವಾಮಿ, ನಿಮಗೇನು ಅಂತ, ಗೃಹ ಇಲಾಖೆ ಬೇಕು ಮತ್ತು ಇಷ್ಟು 1000 ಕೋಟಿ ನನ್ನ ಕ್ಷೇತ್ರಕ್ಕೆ ಹೋಗ್ಬೇಕು. ಓಕೆ. ವೆಂಕಟರಮಣಪ್ಪ, ಗುಳಿಯಟ್ಟಿ ಶೇಖರ್, ಮತ್ತೊಂದು ಇವರೆಲ್ಲ ಇವರು ಬಂದ್ರಂತೆ. ಯಾರು? ವರ್ತೂರು ಪ್ರಕಾಶ್. ನಿಮಗೇನು ಬೇಕು ಅಂತ ಕೇಳಿದ್ರೆ, CM ಪೋಸ್ಟ್ ಅಂದರೆ CM ಪೋಸ್ಟ್ ಅಂತ ಅಂದ್ರಂತೆ. ಸೊ ಅದು ಆವತ್ತಿನ ದಿನಮಾನಗಳಲ್ಲಿ ದೊಡ್ಡ ಸುದ್ದಿ ಆಗಿತ್ತು. ಅದು CM ಪೋಸ್ಟೇ ಕೊಟ್ಬಿಟ್ಟಿದ್ದ. ಆ ಪರಿಸ್ಥಿತಿ ಕೂಡ ಹಂಗಿತ್ತು, ಆ ಥರ ಆಗತ್ತೆ ಅಂತೇಳಿ. ಬಟ್ ವರ್ತೂರು ಪ್ರಕಾಶ್ ಆಮೇಲೆ ರಾಜಕೀಯವಾಗಿ ಸುಮ್ಮನೆ ಹಾಳು ಮಾಡಿಕೊಂಡ್ರು. ಭಾಳ ಶಕ್ತಿ ಇತ್ತು ಅವರಿಗೆ, ಕುರುಬ ಸಮುದಾಯದ ದೊಡ್ಡ ನಾಯಕನಾಗುವಂಥ ಎಲ್ಲ ಶಕ್ತಿ ಇತ್ತು. ಆಮೇಲೆ ಈ ಕೆಲವೊಮ್ಮೆ ಈ ವ್ಯಸನಗಳು ಮತ್ತೊಂದು ಯಾವ ಥರ ಅವರನ್ನು ಹಾಳು ಮಾಡಿಬಿಡುತ್ತೆ ಅಂತ ಒಳ್ಳೆ ಅವಕಾಶಗಳಿತ್ತು. ನೆಕ್ಸ್ಟ್ ಒಟ್ಟಿನಲ್ಲಿ 2 ಬೇರೆ ಬೇರೆ ಪ್ರತ್ಯೇಕ ಪ್ರಕರಣ. ಬಟ್ ಈಗ ಐಶ್ವರ್ಯ ಮೇಲೆ ಕ್ರಮ ಆಗಿಲ್ಲ ಅನ್ನೋದೇ ಒಂದು ಪ್ರಶ್ನೆ. ಸೊ ಪೊಲೀಸರು ಯಾರ ಪ್ರಭಾವಕ್ಕೊಳಗಾಗಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಇದೆ. CM ಸಿದ್ದರಾಮಯ್ಯನವರು ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯ ದಿಕ್ಕು ತಪ್ತಾ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಒಂದೇ ರೀತಿಯ 2 ಕೇಸ್ ತನಿಖೆಯಲ್ಲಿ ಭೇದ ಭಾವ ಯಾಕೆ ಅನ್ನೋದು ಪ್ರಶ್ನೆ. ರಾಜಕಾರಣಿಗಳ ಹೆಸರು ಬಳಸಿ ವಂಚನೆ ಮಾಡಿರುವ ಕೇಸ್ಗಳು ಕಮರ್ಷಿಯಲ್ ಸ್ಟ್ರೀಟ್ ಕೇಸ್, ಚಂದ್ರ ಲೇಔಟ್ ಕೇಸ್. ಕಮರ್ಷಿಯಲ್ ಸ್ಟ್ರೀಟ್ ಕೇಸ್ನಲ್ಲಿ ಶ್ವೇತಾ ಬಂಧನವಾಗಿದೆ. ಪೊಲೀಸರಿಂದ ಮಾಜಿ ಸಚಿವ ವರ್ತೂರು ಪ್ರಕಾಶ್ ವಿಚಾರಣೆ ಕೂಡ ಆಗಿದೆ. ಆದರೆ ಚಂದ್ರ ಲೇಔಟ್ ಕೇಸ್ನಲ್ಲಿ ಐಶ್ವರ್ಯ ಮೇಲೆ ಇಲ್ಲಿ ತನಕ ಕ್ರಮ ಯಾಕಾಗಿಲ್ಲ ಅನ್ನೋದೇ ಪ್ರಶ್ನೆ. ಐಶ್ವರ್ಯ ಮೇಲೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ಕೋಟಿ ಮೌಲ್ಯದ ಚಿನ್ನ ವಂಚನೆಯ ಆರೋಪ ಇದೆ. ಸಹಜವಾಗಿ ಪ್ರಭಾವಿಗಳ ಜೊತೆ ನಂಟಲ್ಲಿದ್ದಾಗ ಅವ್ರ ಒತ್ತಡ ಬಂದ್ಬಿಡುತ್ತಾ ಪೊಲೀಸರಿಗೆ ಅನ್ನೋ ಪ್ರಶ್ನೆ ಬಂದ್ಬಿಡ್ತೀವಿ. ಡೆಫಿನೆಟ್ಲಿ ಇದನ್ನು ನೀವು ಕರೆಕ್ಟ್, ನಾನು ಇದನ್ನು ಕರೆಕ್ಟ್ ಫಾಲೋ ಅಪ್ ಮಾಡಿಲ್ಲ ಇಲ್ಲಿ ತನಕ, ಅಂದರೆ ಸ್ಟೋರಿಯನ್ನು, ಯಾಕಂದ್ರೆ ನಾನು ಇರಲಿಲ್ಲಲ್ವಾ. ಬಟ್ ವರ್ತೂರು ಪ್ರಕಾಶ್ ಒಂದು ಕಾಲದಲ್ಲಿ ವರ್ತೂರು ಪ್ರಕಾಶ್ ಒಂದು ಸ್ಟೋರಿ ಇದೆ, ಭಾಳ ಚೆನ್ನಾಗಿದೆ. 2008ರಲ್ಲಿ ವರ್ತೂರು ಪ್ರಕಾಶ್ ಏನಾಗುತ್ತೆ, 110 ಬಂದಿರ್ತಾರಲ್ಲ ಯಾರು, ಯಡಿಯೂರಪ್ಪನವರು, ಅವರಿಗೆ 5 ಜನ ಪಕ್ಷೇತರರಿರ್ತಾರೆ. ಯಾರೆಲ್ಲ? ಒಂದು ನರೇಂದ್ರ ಸ್ವಾಮಿ ಮಳವಳ್ಳಿ, ಆಮೇಲೆ ತಂಗಡಗಿ, ಆಮೇಲೆ ವೆಂಕಟರಮಣಪ್ಪ, ಆಮೇಲೆ ಗುಳಿಯಟ್ಟಿ ಶೇಖರು, ಆಮೇಲೆ ಸುಧಾಕರು, ಇವರು 5 ಜನ. ಮತ್ತು ಇವರು ಯಾರು, ವರ್ತೂರು ಪ್ರಕಾಶ್, ವರ್ತೂರಿನ ಹುಲಿ ಅಂತೇಳಿ ಎಲ್ಲ. ಇದು ಒಂದು ಕಡೆ ಅನಂತಕುಮಾರ್ ಅವರು, ಒಂದು ಕಡೆ ಯಡಿಯೂರಪ್ಪನವರು, ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಆಗ ಸರ್ಕಾರ ಬರೋದಕ್ಕೆ ಪ್ರಮುಖ ಪಾತ್ರ ಜನಾರ್ದನ್ ರೆಡ್ಡಿ. ಇನ್ನೊಬ್ಬರು ಕೇಂದ್ರದಿಂದ ಇವರು ಬಂದಿದ್ದರು, ಯಾರು, ವೀಕ್ಷಕರು ಬಂದಿದ್ದರು.
ಸೊ ಇವರನ್ನೆಲ್ಲ ಕೇಳಿದ್ರಂತೆ. ಇದು ತಂಗಡಗಿ ಅವರು ಹೇಳಿದ ಕತೆ. ತಂಗಡಗಿಯವರನ್ನು ಕೇಳಿದ್ರಂತೆ, ನಿನಗೇನು ಬೇಕು ಅಂತ ಕೇಳಿದ್ರೆ ತಂಗಡಗಿಯವರು ಹೇಳಿದ್ರು, ನನಗೆ ಟ್ರಾನ್ಸ್ಪೋರ್ಟ್ ಕೊಡಿ ಮತ್ತು ನನ್ನ ಇಲಾಖೆಗೆ ನನ್ನ ಊರಿಗೆ ಇಷ್ಟು ಕೋಟಿ ಕೊಡಿ. ಓಕೆ ಪಾಸ್. ಇವರು ಮತ್ತು ಇನ್ನೊಬ್ಬರು ಬಂದ್ರಂತೆ, ಯಾರು ನಮ್ಮ ನರೇಂದ್ರ ಸ್ವಾಮಿ ನಿಮಗೇನು ಅಂತ, ಗೃಹ ಇಲಾಖೆ ಬೇಕು ಮತ್ತು ಇಷ್ಟು 1000 ಕೋಟಿ ನನ್ನ ಕ್ಷೇತ್ರಕ್ಕೆ ಹೋಗ್ಬೇಕು. ಓಕೆ. ವೆಂಕಟರಮಣಪ್ಪ, ಗೂಳಿಹಟ್ಟಿ ಶೇಖರ್, ಮತ್ತೊಂದು ಇವರು ಬಂದ್ರಂತೆ, ಯಾರು ವರ್ತೂರ್ ಪ್ರಕಾಶ್. ನಿಮಗೇನು ಬೇಕು ಅಂತ ಕೇಳಿದ್ರೆ CM ಪೋಸ್ಟ್ ಅಂದರೆ CM ಪೋಸ್ಟ್ ಅಂತ ಅಂದ್ರಂತೆ. ಸೊ ಅದು ಆವತ್ತಿನ ದಿನಮಾನಗಳಲ್ಲಿ ದೊಡ್ಡ ಸುದ್ದಿ ಆಗಿತ್ತು. ಅದು CM ಪೋಸ್ಟೇ ಕೊಟ್ಬಿಟ್ಟಿದ್ದ. ಆ ಪರಿಸ್ಥಿತಿ ಕೂಡ ಹಂಗಿತ್ತು, ಆ ಥರ ಆಗತ್ತೆ ಅಂತೇಳಿ. ಬಟ್ ವರ್ತೂರ್ ಪ್ರಕಾಶ್ ಆಮೇಲೆ ರಾಜಕೀಯವಾಗಿ ಸುಮ್ಮನೆ ಹಾಳು ಮಾಡಿಕೊಂಡ್ರು. ಭಾಳ ಶಕ್ತಿ ಇತ್ತು ಅವರಿಗೆ. ಕುರುಬ ಸಮುದಾಯದ ದೊಡ್ಡ ನಾಯಕನಾಗುವಂಥ ಎಲ್ಲ ಶಕ್ತಿ ಇತ್ತು. ಆಮೇಲೆ ಈ ಕೆಲವೊಮ್ಮೆ ಈ ವ್ಯಸನಗಳು ಮತ್ತೊಂದು ಯಾವ ಥರ ಅವರನ್ನು ಹಾಳು ಮಾಡಿಬಿಡುತ್ತೆ ಅಂತ ಒಳ್ಳೆ ಅವಕಾಶಗಳಿತ್ತು. ನೆಕ್ಸ್ಟ್ ಒಟ್ಟಿನಲ್ಲಿ 2 ಬೇರೆ ಬೇರೆ ಪ್ರತ್ಯೇಕ ಪ್ರಕರಣ. ಬಟ್ ಈಗ ಐಶ್ವರ್ಯ ಮೇಲೆ ಕ್ರಮ ಆಗಿಲ್ಲ ಅನ್ನೋದೇ ಒಂದು ಪ್ರಶ್ನೆ. ಸೊ ಪೊಲೀಸರು ಯಾರ ಪ್ರಭಾವಕ್ಕೊಳಗಾಗಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಇದೆ. CM ಸಿದ್ದರಾಮಯ್ಯನವರು ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯ ದಿಕ್ಕು ತಪ್ತಾ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಒಂದೇ ರೀತಿಯ 2 ಕೇಸ್ ತನಿಖೆಯಲ್ಲಿ ಭೇದ ಭಾವ ಯಾಕೆ ಅನ್ನೋದು ಪ್ರಶ್ನೆ. ರಾಜಕಾರಣಿಗಳ ಹೆಸರು ಬಳಸಿ ವಂಚನೆ ಮಾಡಿರುವ ಕೇಸ್ಗಳು ಕಮರ್ಷಿಯಲ್ ಸ್ಟ್ರೀಟ್ ಕೇಸ್, ಚಂದ್ರ ಲೇಔಟ್ ಕೇಸ್. ಕಮರ್ಷಿಯಲ್ ಸ್ಟ್ರೀಟ್ ಕೇಸ್ನಲ್ಲಿ ಶ್ವೇತಾ ಬಂಧನವಾಗಿದೆ. ಪೊಲೀಸರಿಂದ ಮಾಜಿ ಸಚಿವ ವರ್ತೂರು ಪ್ರಕಾಶ್ ವಿಚಾರಣೆ ಕೂಡ ಆಗಿದೆ. ಆದರೆ ಚಂದ್ರ ಲೇಔಟ್ ಕೇಸ್ನಲ್ಲಿ ಐಶ್ವರ್ಯ ಮೇಲೆ ಇಲ್ಲಿ ತನಕ ಕ್ರಮ ಯಾಕಾಗಿಲ್ಲ ಅನ್ನೋದೇ ಪ್ರಶ್ನೆ. ಐಶ್ವರ್ಯ ಮೇಲೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ಕೋಟಿ ಮೌಲ್ಯದ ಚಿನ್ನ ವಂಚನೆಯ ಆರೋಪ ಇದೆ. ಸಹಜವಾಗಿ ಪ್ರಭಾವಿಗಳ ಜೊತೆ ನಂಟಲ್ಲಿದ್ದಾಗ ಅವ್ರ ಒತ್ತಡ ಬಂದ್ಬಿಡುತ್ತಾ ಪೊಲೀಸರಿಗೆ ಅನ್ನೋ ಪ್ರಶ್ನೆ ಬಂದ್ಬಿಡ್ತೀವಿ. ಡೆಫಿನೆಟ್ಲಿ ಇದನ್ನು ನೀವು ಕರೆಕ್ಟ್, ನಾನು ಇದನ್ನು ಕರೆಕ್ಟ್ ಫಾಲೋ ಅಪ್ ಮಾಡಿಲ್ಲ ಇಲ್ಲಿ ತನಕ, ಅಂದರೆ ಸ್ಟೋರಿಯನ್ನು, ಯಾಕಂದ್ರೆ ನಾನು ಇರಲಿಲ್ಲಲ್ವಾ. ಬಟ್ ವರ್ತೂರ್ ಪ್ರಕಾಶ್ ಒಂದು ಕಾಲದಲ್ಲಿ ವರ್ತೂರ್ ಪ್ರಕಾಶ್ ಒಂದು ಸ್ಟೋರಿ ಇದೆ, ಭಾಳ ಚೆನ್ನಾಗಿದೆ. 2008ರಲ್ಲಿ ವರ್ತೂರ್ ಪ್ರಕಾಶ್ ಏನಾಗುತ್ತೆ, 110 ಬಂದಿರ್ತಾರಲ್ಲ ಯಾರು ಯಡಿಯೂರಪ್ಪನವರು, ಅವರಿಗೆ 5 ಜನ ಪಕ್ಷೇತರರಿರ್ತಾರೆ. ಯಾರೆಲ್ಲ? ಒಂದು ನರೇಂದ್ರ ಸ್ವಾಮಿ ಮಳವಳ್ಳಿ, ಆಮೇಲೆ ತಂಗಡಗಿ, ಆಮೇಲೆ ವೆಂಕಟರಮಣಪ್ಪ, ಆಮೇಲೆ ಗೂಳಿಹಟ್ಟಿ ಶೇಖರು, ಆಮೇಲೆ ಸುಧಾಕರು, ಇವರು 5 ಜನ. ಮತ್ತು ಇವರು ಯಾರು ವರ್ತೂರ್ ಪ್ರಕಾಶ್, ವರ್ತೂರಿನ ಹುಲಿ ಅಂತೇಳಿ ಎಲ್ಲ. ಇದು ಒಂದು ಕಡೆ ಅನಂತಕುಮಾರ್ ಅವರು, ಒಂದು ಕಡೆ ಯಡಿಯೂರಪ್ಪನವರು, ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಆಗ ಸರ್ಕಾರ ಬರೋದಕ್ಕೆ ಪ್ರಮುಖ ಪಾತ್ರ ಜನಾರ್ದನ್ ರೆಡ್ಡಿ. ಇನ್ನೊಬ್ಬರು ಕೇಂದ್ರದಿಂದ ಇವರು ಬಂದಿದ್ದರು, ಯಾರು ವೀಕ್ಷಕರು ಬಂದಿದ್ದರು. ಸೊ ಇವರನ್ನೆಲ್ಲ ಕೇಳಿದ್ರಂತೆ. ಇದು ತಂಗಡಗಿ ಅವರು ಹೇಳಿದ ಕತೆ. ತಂಗಡಗಿಯವರನ್ನು ಕೇಳಿದ್ರಂತೆ, ನಿನಗೇನು ಬೇಕು ಅಂತ ಕೇಳಿದ್ರೆ ತಂಗಡಗಿಯವರು ಹೇಳಿದ್ರು, ನನಗೆ ಟ್ರಾನ್ಸ್ಪೋರ್ಟ್ ಕೊಡಿ ಮತ್ತು ನನ್ನ ಇಲಾಖೆಗೆ ನನ್ನ ಊರಿಗೆ ಇಷ್ಟು ಕೋಟಿ ಕೊಡಿ. ಓಕೆ ಪಾಸ್. ಇವರು ಮತ್ತು ಇನ್ನೊಬ್ಬರು ಬಂದ್ರಂತೆ, ಯಾರು ನಮ್ಮ ನರೇಂದ್ರ ಸ್ವಾಮಿ ನಿಮಗೇನು ಅಂತ, ಗೃಹ ಇಲಾಖೆ ಬೇಕು ಮತ್ತು ಇಷ್ಟು 1000 ಕೋಟಿ ನನ್ನ ಕ್ಷೇತ್ರಕ್ಕೆ ಹೋಗ್ಬೇಕು. ಓಕೆ. ವೆಂಕಟರಮಣಪ್ಪ, ಗೂಳಿಹಟ್ಟಿ ಶೇಖರ್, ಮತ್ತೊಂದು ಇವರು ಬಂದ್ರಂತೆ, ಯಾರು ವರ್ತೂರ್ ಪ್ರಕಾಶ್. ನಿಮಗೇನು ಬೇಕು ಅಂತ ಕೇಳಿದ್ರೆ CM ಪೋಸ್ಟ್ ಅಂದರೆ CM ಪೋಸ್ಟ್ ಅಂತ ಅಂದ್ರಂತೆ. ಸೊ ಅದು ಆವತ್ತಿನ ದಿನಮಾನಗಳಲ್ಲಿ ದೊಡ್ಡ ಸುದ್ದಿ ಆಗಿತ್ತು. ಅದು CM ಪೋಸ್ಟೇ ಕೊಟ್ಬಿಟ್ಟಿದ್ದ. ಆ ಪರಿಸ್ಥಿತಿ ಕೂಡ ಹಂಗಿತ್ತು, ಆ ಥರ ಆಗತ್ತೆ ಅಂತೇಳಿ. ಬಟ್ ವರ್ತೂರ್ ಪ್ರಕಾಶ್ ಆಮೇಲೆ ರಾಜಕೀಯವಾಗಿ ಸುಮ್ಮನೆ ಹಾಳು ಮಾಡಿಕೊಂಡ್ರು. ಭಾಳ ಶಕ್ತಿ ಇತ್ತು ಅವರಿಗೆ. ಕುರುಬ ಸಮುದಾಯದ ದೊಡ್ಡ ನಾಯಕನಾಗುವಂಥ ಎಲ್ಲ ಶಕ್ತಿ ಇತ್ತು. ಆಮೇಲೆ ಈ ಕೆಲವೊಮ್ಮೆ ಈ ವ್ಯಸನಗಳು ಮತ್ತೊಂದು ಯಾವ ಥರ ಅವರನ್ನು ಹಾಳು ಮಾಡಿಬಿಡುತ್ತೆ ಅಂತ ಒಳ್ಳೆ ಅವಕಾಶಗಳಿತ್ತು. ನೆಕ್ಸ್ಟ್ ಒಟ್ಟಿನಲ್ಲಿ 2 ಬೇರೆ ಬೇರೆ ಪ್ರತ್ಯೇಕ ಪ್ರಕರಣ. ಬಟ್ ಈಗ ಐಶ್ವರ್ಯ ಮೇಲೆ ಕ್ರಮ ಆಗಿಲ್ಲ ಅನ್ನೋದೇ ಒಂದು ಪ್ರಶ್ನೆ. ಸೊ ಪೊಲೀಸರು ಯಾರ ಪ್ರಭಾವಕ್ಕೊಳಗಾಗಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಇದೆ. CM ಸಿದ್ದರಾಮಯ್ಯನವರು